10, 20, 50, 100, 500 ಹೀಗೆ ನೋಟ್ಗಳು ನಮ್ಮ ನಡುವೆ ಚಲಾವಣೆಯಲ್ಲಿವೆ. ಒಂದೊಂದು ಮುಖಬೆಲೆ ನೋಟ್ಗಳಿಗೂ ಒಂದೊಂದು ಬಣ್ಣ, ವಿನ್ಯಾಸ, ಅಳತೆ ಇದೆ. ಅದೇ ರೀತಿ ಒಂದೊಂದಕ್ಕೂ ಒಂದೊಂದು ಬೆಲೆ ಇದೆ. ಆದರೆ ಈ ನೋಟ್ಗಳನ್ನ ಪ್ರಿಂಟ್ ಮಾಡೋಕೆ RBIಗೆ ಎಷ್ಟು ಖರ್ಚು ಬರುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಚಾರ. ಈ ಹಿಂದೆ ಚಲಾವಣೆಯಲ್ಲಿದ್ದ 2000 ರೂಪಾಯಿಯ ಒಂದು ನೋಟ್ ಪ್ರಿಂಟ್ ಮಾಡೋಕೆ RBIಗೆ ಸರಾಸರಿ 4 ರೂಪಾಯಿ ವೆಚ್ಚ ಬರ್ತಿತ್ತು. ಹಾಗೆ 100, 500 ರೂಪಾಯಿ ನೋಟ್ಗಳನ್ನ ಪ್ರಿಂಟ್ ಮಾಡೋಕೆ ಈಗ ಸುಮಾರು 3.5 ರೂಪಾಯಿಯಷ್ಟು ಖರ್ಚು ಬರುತ್ತೆ ಅನ್ನೋ ಮಾಹಿತಿ ಇದೆ. ಇಂಟ್ರೆಸ್ಟಿಂಗ್ ಅಂದ್ರೆ 10 ರೂಪಾಯಿ ನೋಟ್ ತಯಾರು ಮಾಡೋಕೆ RBIಗೆ 1 ರೂಪಾಯಿ ತನಕ ಖರ್ಚು ಬರುತ್ತೆ. ಹೌದು, 1 ರೂಪಾಯಿಯ 1000 ನೋಟ್ಗಳನ್ನ ತಯಾರಿ ಮಾಡೋಕೆ 960 ರಿಂದ 1000 ರೂಪಾಯಿ ತನಕ ಖರ್ಚು ಬೀಳುತ್ತೆ. ಅಂದ್ರೆ 10 ರೂಪಾಯಿ ಒಂದು ನೋಟಿಗೆ 96 ಪೈಸದಿಂದ 1 ರೂಪಾಯಿ ವೆಚ್ಚವಾಗುತ್ತೆ. ಇನ್ನು ಕಾಯಿನ್ಗಳ ವಿಚಾರಕ್ಕೆ ಬಂದ್ರೆ ಅತಿ ಹೆಚ್ಚಿನ ವೆಚ್ಚವಾಗ್ತಿದೆ ಅನ್ನೋ ಮಾಹಿತಿ ಇದೆ. 1 ರೂಪಾಯಿ ಕಾಯಿನ್ ತಯಾರಿಸೋಕೆ 1.11 ರೂಪಾಯಿ, 2 ರೂಪಾಯಿ ಕಾಯಿನ್ಗೆ 1.28 ರೂಪಾಯಿ, 5 ರೂಪಾಯಿ ಕಾಯಿನ್ಗೆ 3.69 ರೂಪಾಯಿ, 10 ರೂಪಾಯಿ ಕಾಯಿನ್ಗೆ 5.54 ರೂಪಾಯಿವರೆಗೂ ವೆಚ್ಚವಾಗ್ತಾ ಇದೆ.